18 ವರ್ಷದ ಇತಿಹಾಸ ಇರುವ ಐಪಿಎಲ್ನಲ್ಲಿ 14 ವರ್ಷದ ಬಾಲಕ ಎಂದೂ ಅಳಿಯದ ಚರಿತ್ರೆಯನ್ನ ಸೃಷ್ಟಿಸಿದ. 17 ಎಸೆತದಲ್ಲೇ ಅರ್ಧಶತಕವನ್ನ ಸಿಡಿಸಿದ ವೈಭವ್ ಸೂರ್ಯವಂಶಿ 35 ಎಸೆತಗಳಲ್ಲೇ ಶತಕವನ್ನ ಮುಗಿಸಿಬಿಟ್ಟ. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ 30 ಎಸೆತಗಳಿಗೆ ಸಿಡಿಸಿದಂತಹ ಶತಕವನ್ನ ಬಿಟ್ರೆ ನಂತರದಲ್ಲಿರುವುದು ವೈಭವ್ ಸೂರ್ಯವಂಶಿ. 14 ವರ್ಷಕ್ಕೆಲ್ಲ ಐಪಿಎಲ್ನಂತಹ ಜಿದ್ದಾಜಿದ್ದಿನ ಕಾಳಗದಲ್ಲಿ ಯಾವುದೇ ತಂಡ ಕೂಡ ಪ್ಲೇಯಿಂಗ್ 11ನಲ್ಲಿ ಆಡಿಸೋದೇ ಅನುಮಾನ. ಅಂಥದ್ರಲ್ಲಿ RR ತಂಡ ಬಾಲಕನನ್ನ ಬಿಟ್ಟು ಬಿಡದೆ ಆಡಿಸಿದ್ದಾರೆ. ಇಷ್ಟು ಕಿರಿ ವಯಸ್ಸಿಗೆ ಘಟಾನುಘಟಿ ತಂಡದ ಎದುರು ಸೆಂಚುರಿ ಬಾರಿಸೋದಂದ್ರೆ ಇದು ಅಸಾಮಾನ್ಯ ಸಾಧನೆಯೇ ಸರಿ. 101 ರನ್ಗಳ ಇನ್ನಿಂಗ್ಸ್ನಲ್ಲಿ 94 ರನ್ಗಳು ಬೌಂಡರಿ ಸಿಕ್ಸರ್ಗಳಲ್ಲೇ ಬಂದಿದೆ ಅಂದ್ರೆ ಇದು ಅಕ್ಷರಶಃ ಹೈಲೈಟ್ಸ್ ಆಟದಂತಿತ್ತು. ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಬಿಹಾರದ ಬಾಯ್ ಸೂರ್ಯವಂಶಿ ಶತಕ ವೈಭವಕ್ಕೆ ನೆರೆದಂತಹ ಅಷ್ಟೂ ಪ್ರೇಕ್ಷಕರು ದಿಗ್ಗಜರು ಎದ್ದು ನಿಂತು ಗೌರವಿಸಿದರು. ಕೋಚ್ ರಾಹುಲ್ ದ್ರಾವಿಡ್ ಖುಷಿಗೆ ಪಾರವೇ ಇರಲಿಲ್ಲ. ಬೆಂಚ್ನಲ್ಲಿ ಪ್ರತಿಭಾನ್ವಿತ ಆಟಗಾರರಿದ್ರೂ ಬಾಲಕನ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇಟ್ಟು ಮತ್ತೆ 11ರ ಬಳಗದಲ್ಲಿ ಸೂರ್ಯವಂಶಿಯನ್ನ ಆಡಿಸಿ ಇತಿಹಾಸ ಸೃಷ್ಟಿಗೆ ದ್ರಾವಿಡ್ ಕೂಡ ಕಾರಣರಾದರು. ಅಂಕಪಟ್ಟಿಯಲ್ಲಿ ಟಾಪ್ 9 ಇದ್ದ ತಂಡ ಟಾಪ್ 2 ನಲ್ಲಿದ್ದ ಗುಜರಾತ್ ತಂಡವನ್ನ ಸೋಲಿಸಿದ್ದಲ್ಲದೆ ಐಪಿಎಲ್ ಇತಿಹಾಸದಲ್ಲೇ ಅತಿ ವೇಗವಾಗಿ ಅತಿ ದೊಡ್ಡ ಸ್ಕೋರ್ ಚೇಸ್ ಮಾಡಿದ್ದ ದಾಖಲೆಯನ್ನು ಬರೆಯಿತು. ವೈಭವ್ ಹಾಗೂ ಯಶಸ್ವಿ ಜೈಸ್ವಾಲ್ ಜೋಡಿ ಮೊದಲ ವಿಕೆಟ್ಗೆ 166 ರನ್ ಜೊತೆಯಾಟವಾಡಿ ಜಿಟಿಗೆ ನುಂಗಲಾರದ ತುತ್ತಾದರು. ವೈಭವ್ ಆಟಕ್ಕೆ ಜಿಟಿ ತಂಡದ ಆಟಗಾರರು ಬೆರಗಾಗಿ ಹೋದರು. ಮೈದಾನದಲ್ಲೇ ಮೆಚ್ಚುಗೆ ಸೂಚಿಸಿ ಶಹಬಾಷ್ಗಿರಿ ಕೊಟ್ಟರು. 2025ರ ಐಪಿಎಲ್ ಮೆಗಾ ಆಪ್ಷನ್ನಲ್ಲಿ ಬೇಸ್ ಪ್ರೈಸ್ 30 ಲಕ್ಷ ಇದ್ದ ಬಿಹಾರದ 13 ವರ್ಷದ ಬಾಲಕನಿಗೆ 1,10,00,000ಕ್ಕೆ ರಾಜಸ್ಥಾನ ರಾಯಲ್ಸ್ ಬಿಡ್ ಮಾಡಿ ಆಯ್ಕೆ ಮಾಡಿದಾಗ ಹುಬ್ಬೇರುವಂತೆ ಮಾಡಿತ್ತು. ಹುಚ್ಚುತನ ಎಂಬಂತೆ ನೋಡಲಾಗಿತ್ತು. ಮೊನ್ನೆಯಷ್ಟೇ 14 ವರ್ಷ ಪೂರೈಸಿದ್ದ ಬಾಲಕನನ್ನ ಬೆಂಚ್ ಭರ್ತಿಗೆ ಕೂರಿಸದೆ ಇದೇ ಆವೃತ್ತಿಯಲ್ಲಿ ಚಾನ್ಸ್ ಕೊಟ್ಟು ಆಡಿಸಿದ ದ್ರಾವಿಡ್ ಆತ್ಮವಿಶ್ವಾಸ ನಂಬಿಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂಜು ಸ್ಯಾಮ್ಸನ್ ಗಾಯಾಳಾಗಿ ಹೊರಗುಳಿಯದೇ ಇದ್ದಲ್ಲಿ ಸೂರ್ಯವಂಶಿಯ ಶತಕ ವೈಭವವನ್ನ ನೋಡೋಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅಂಡರ್ 19 ಯೂತ್ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಎದುರು ಶತಕವನ್ನ ಚಚ್ಚಿದ್ದ ಬಾಲಕ ರಾಹುಲ್ ದ್ರಾವಿಡ್ ಗಮನವನ್ನ ಬಲವಾಗಿ ಸೆಳೆದಿದ್ದ. RR ಮ್ಯಾನೇಜ್ಮೆಂಟ್ಗೂ ಮನವರಿಕೆ ಮಾಡಿ ಬಾಲಕನು ಆಕ್ಷನ್ಗೆ ಬರುವಂತೆ ಮಾಡಿ ಧೈರ್ಯವಾಗಿ ಕೋಟಿ ರೂಪಾಯಿ ಚೆಲ್ಲುವಂತೆ ಮಾಡಿದ್ದು ರಾಹುಲ್ ದ್ರಾವಿಡ್. ಅದೀಗ ಫಲ ಕೊಟ್ಟಿದೆ. ಈ ವೈಭವ ದಾರಿ ತಪ್ಪದೆ ಭವಿಷ್ಯದ ಭಾರತದ ಕಣ್ಮಣಿಯಾಗಿ ಬೆಳೆಯಲಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.